ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ನೋಡ್ರಿ. ಸೊ KEA ಕಡೆಯಿಂದ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಸೊ ಜಾಬ್ದ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಸೊ ಇವೆಲ್ಲ ಗೌರ್ಮೆಂಟ್ ಜಾಬ್ಸ್ ಇವೆ. ಸೊ ಹೊಸ ನೇಮಕಾತಿ ಅಂತ ಹೇಳ್ಬೋದು. ಅಧಿಸೂಚನೆ ಪ್ರಕಟಣೆ ಮಾಡಿದ್ದಾರೆ 2025. ಸೊ ಅಂದರೆ ಈ ವರ್ಷ. ಸೊ ಈಗ ಕೆಲವೊಂದಷ್ಟು ಜಾಬ್ಸ್ಗೆ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಸೊ ಯಾವೆಲ್ಲ ಜಾಬ್ಸ್ ಇವೆ, ನೆಕ್ಸ್ಟ್ ಎಲ್ಲಿ ಅವೈಲೇಬಲ್ ಇವೆ ಜಾಬ್ಸ, ನೆಕ್ಸ್ಟ್ ವಿದ್ಯಾರ್ಹತೆ ಏನಾಗಿರಬೇಕು, ಅಂದರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಸೊ ಎಷ್ಟು ಹುದ್ದೆಗಳು ಖಾಲಿ ಇವೆ. ಓಕೆ, ಸೊ ಇವನ್ನೆಲ್ಲ ಒಂದು ಸ್ವಲ್ಪ ಜಸ್ಟ್ ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಭಾಳ ಡಿಟೇಲಾಗಿ ಏನೆಲ್ಲ ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಸೊ ಇದು ಇನ್ಫಾರ್ಮೇಷನ್ ಕೂಡ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಕೂಡ ಗೊತ್ತಿರ್ಬೋದು. ಓಕೆ, ಸೊ ಯಾರಿಗೆ ಗೊತ್ತಿಲ್ಲಲ್ಲ, ಸೊ ಜಸ್ಟ್ ಒಂದು ಕ್ವಿಕ್ಕಾಗಿ ನೀವು ನೋಡ್ಬೋದು. ಸೊ ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ ಕೆಲವೊಂದಷ್ಟು ಜಾಬ್ಗಳಿಗೆ PUC ಆಗಿರಬೇಕು, ಡಿಗ್ರಿ ಆಗಿರ್ಬೋದು, BA ಆಗಿರ್ಬೋದು, ನೆಕ್ಸ್ಟ್ BTech ಆಗಿರ್ಬೋದು, ನೆಕ್ಸ್ಟ್ BSc ಆಗಿರ್ಬೋದು, ಹಾಗೂ MSc ಆಗಿರ್ಬೋದು, ಅದೇ ರೀತಿ PG ಕೂಡ ಆಗಿರ್ಬೋದು. ಸೊ ಯಾರೆಲ್ಲ ಇವನ್ನೆಲ್ಲ ಕಂಪ್ಲೀಟ್ ಮಾಡಿದಿರಲ್ಲ, ಸೊ ಕೆಲವೊಂದಷ್ಟು ಜನ PUC ಅಷ್ಟೇ ಮಾಡಿರ್ಬೋದು, ಕೆಲವೊಂದಷ್ಟು ಜನ ಡಿಗ್ರಿ ಅಷ್ಟೇ ಮಾಡಿರ್ಬೋದು, ಕೆಲವೊಂದಷ್ಟು ಜನ BE ಮಾಡಿರ್ಬೋದು, BTech ಮಾಡಿರ್ಬೋದು, BSc ಮಾಡಿರ್ಬೋದು, ಹಾಗೂ MSc ಮಾಡಿರ್ಬೋದು. ಸೊ ಇವ್ರಿಗೆಲ್ಲರಿಗೂ ಕೂಡ ಕೆಲವೊಂದು ಜಾಬ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಎಲ್ಲಿ ಅವೈಲೇಬಲ್ ಇದೆ ಅಂದರೆ ಫಸ್ಟ್ ನೋಡ್ರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲವೊಂದಷ್ಟು ಜಾಬ್ಸ ಅವೈಲೇಬಲ್ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ದಲ್ಲಿ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಆಗಿರ್ಬೋದು, ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೂಡ, ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆಯಲ್ಲಿ ಕೂಡ, ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕೂಡ, ಹಾಗೂ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಜಾಬ್ಸ ಅವೈಲೇಬಲ್ ಇದೆ. ಓಕೆ, ಸೊ ಹಾಗಾದರೆ ಹುದ್ದೆ ವಿವರ ನೋಡೋಣ. ನೆಕ್ಸ್ಟ್ ಜಾಬ್ದ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಅಂತೇಳಿ ನೋಡೋಣ. ಓಕೆ, ಸೊ ಜಸ್ಟ್ ಇದನ್ನಷ್ಟೇ ಡಿಸ್ಕಸ್ ಮಾಡೋಣ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹುದ್ದೆ ವಿವರ ನೋಡ್ಬೋದು, ವೇತನ ಶ್ರೇಣಿ ನೋಡ್ಬೋದು, ಹುದ್ದೆಗಳ ಸಂಖ್ಯೆ ಎಷ್ಟು ಅದಾವ್ರಿ, ಇಲ್ಲಿ 18 ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ದಲ್ಲಿ ಕೂಡ ಇಲ್ಲಿಯೂ ಹುದ್ದೆ ವಿವರ ಕೊಟ್ಟಿದ್ದಾರೆ. ನೆಕ್ಸ್ಟ್ ವೇತನ ಶ್ರೇಣಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹುದ್ದೆಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಸೊ ಎಷ್ಟು ಹುದ್ದೆಗಳಿವೆ ಅಂತ ಹೇಳ್ತಾರೆ, 4 ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಸೊ ಇಲ್ಲೂ ಕೂಡ ಕೆಲವೊಂದಷ್ಟು ಹುದ್ದೆ ಕೊಟ್ಟಿದ್ದಾರೆ. ನೋಡಿರಿ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ಹೇಳ್ತಾರೆ, 40 ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳ ವಿವರ, ವೇತನ ಶ್ರೇಣಿ, ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕೂಡ ಎಷ್ಟು ಖಾಲಿ ಇವೆ ಅಂದರೆ 63 ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳ ವಿವರ ನೀವು ನೋಡ್ಬೋದು, ಇಲ್ಲಿ ವೇತನ ಶ್ರೇಣಿ ಕೂಡ ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೂಡ ಖಾಲಿ ಇವೆ. ಹುದ್ದೆಗಳ ವಿವರ ನೋಡ್ರಿ, ವೇತನ ಶ್ರೇಣಿ ನೋಡ್ರಿ, ನೆಕ್ಸ್ಟ್ ಹುದ್ದೆಗಳ ಸಂಖ್ಯೆ ನೋಡ್ಬೋದು ನೀವು, 19 ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆಯಲ್ಲಿ ಕೂಡ ಕೆಲವೊಂದಷ್ಟು ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳ ವಿವರ, ವೇತನ ಶ್ರೇಣಿ, ಹಾಗೂ ಹುದ್ದೆಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ, 180 ಅದು ಕೊಟ್ಟಿದ್ದಾರೆ. ಓಕೆ, ಸೊ ಇದು ಹೈಯೆಸ್ಟ್ ಅನ್ನಿಸ್ತಾ ಇದೆ. ಓಕೆ, ಸೊ ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಈಗ ಹುದ್ದೆ ವಿವರ ನೋಡ್ರಿ, ವೇತನ ಶ್ರೇಣಿ, ಹಾಗೂ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂದರೆ 50 ಹುದ್ದೆಗಳು ಖಾಲಿ ಇವೆ, ಅಂದರೆ ವೇಕೆನ್ಸಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ, ನೆಕ್ಸ್ಟ್ ಹುದ್ದೆಗಳ ವಿವರ ನೋಡ್ರಿ. ಹುದ್ದೆ ವಿವರ ಅಂದರೆ ಒಂದೇ ಹುದ್ದೆ ಇದೆ. ಸೊ ಅಂದರೆ ಹುದ್ದೆ ವಿವರದಲ್ಲಿ ಗ್ರಂಥಪಾಲಕ ಅಂತಿದೆ. ಎಷ್ಟು ಹುದ್ದೆಗಳದಾವ ಅಂದರೆ 10 ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಾರೆ. ಸೊ ಈ ಥರ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೂ ಜಾಸ್ತಿ ಇವೇನು ಹುದ್ದೆಗಳು ಅದಾವಲ್ಲ, ಸೊ ಇವುಗಳಿಗೆ ಪರ್ಟಿಕ್ಯುಲರ್ ಆಗಿ ಎಜುಕೇಷನ್ ಏನಾಗಿರಬೇಕು, ಸೊ ಓವರಾಲ್ ಏನು ಇನ್ಫಾರ್ಮೇಷನ್ ಇದೆಯಲ್ಲ, ಸೊ ಅದನ್ನೆಲ್ಲ ಒಂದು PDF ಕೊಟ್ಬಿಟ್ಟಿದ್ದಾರೆ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಅಲ್ಲಿರುವಂಥ ಇದೊಂದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಆ್ಯಕ್ಚುಲಾಗಿ. ನೀವು ಜಸ್ಟ್ ಇದನ್ನ ಕ್ವಿಕ್ಕಾಗಿ ಈ ವಿಡಿಯೋ ನೋಡಿರಿ. ನೆಕ್ಸ್ಟ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಸೊ ಎಂಟೈರ್ PDF ಇದೆ ನೋಡಿರಿ, ನೀವು ನೋಡ್ಬೋದು. ಜಾಬ್ ನೋಟಿಫಿಕೇಷನ್ 2025 KEA ಕಡೆಯಿಂದ ಆದಂಥ ನೋಟಿಫಿಕೇಷನ್ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನೀವು
ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿರಿ. ಸೊ ಅಲ್ಲಿ ನಿಮಗೆಲ್ಲ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ಈಗ ತಾನೇ ಜಾಬ್ ಇದೆ ನೋಟಿಫಿಕೇಷನ್ ಆಗಿದೆಯಲ್ಲ, ಸೊ ಇದ್ರದ್ದು ಕೂಡ ಆನ್ಲೈನ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲರೂ ಅಪ್ಲಿಕೇಶನನ್ನು ಹಾಕ್ಬೋದು. KEA ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಓಕೆ, ನಂತರ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಡೇಟ್ ಆಗಿರ್ಬೋದು, ಹಾಲ್ ಟಿಕೆಟ್ಸ್ ಆಗಿರ್ಬೋದು, ಸೊ ಅವನ್ನೆಲ್ಲ KEA ವೆಬ್ಸೈಟ್ನಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್. ಓಕೆ.